ಆರಾಮ್ ಮಾಡ್ಕೊಂಡು ಬಿಟ್ಟ ಅಂತ ಹೇಳಿದ್ರ ಮತ್ತ ಆ ಪೇಮೆಂಟ್ ಮಾಡಕ್ ಹೊಳ್ಳಿ ಬರ್ಬೇಕಾಕೈತಿ. ಅಂದ್ರ ನಾನು ನಿರ್ವಾಣದ ಕಡೆಗೆ ಹೊರಟಿದ್ದೇನೆ ಹೊರತು ಮೋಕ್ಷದ ಮಾರ್ಗದ ಕಡೆ ಹೊರಟಿದ್ದೇನೆ ಹೊರತು ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ, ಈ ಜನನ ಮರಣದ ಚಕ್ರದ ಕಡೆ ನಾನು ಬರ್ಲಿಕ್ಕತ್ತಿಲ್ಲ ಅನ್ನುವಂಥ ಮಾತನ್ನ ರಾಮಕೃಷ್ಣರು ಅವರನ್ನು ಪ್ರಶ್ನೆ ಮಾಡಿದವ್ರಿಗೆ ಹೇಳ್ತಾರಂತ. ಬಹಳ ದೂರ ಹೋಗುದು ಬೇಡ. ಇತ್ತೀಚೆಗೆ ನಮ್ಮೆಲ್ಲರ ಹೃದಯ ಸಿಂಹಾಸನದ ವಿಶ್ವಗುರುವಾಗಿರ್ತಕ್ಕಂಥ ಅಪ್ಪಾಜಿಯವರಿಗೆ ಕರೆ ಬರ್ತದೆ ಮೇಲ್ಗಡೆ. ಅವಾಗ ವಿಜಾಪುರದಲ್ಲಿ ಎಷ್ಟು ಜನ ವೈದ್ಯರು ಇರ್ಲಿಕ್ಕಿಲ್ಲ, ಎಷ್ಟು ವೈದ್ಯಕೀಯ ಕಾಲೇಜುಗಳು ಪರಮ ಪೂಜ್ಯರ ಹಸ್ತಸ್ಪರ್ಶದಿಂದ ಆರಂಭವಾಗಿರ್ಲಿಕ್ಕಿಲ್ಲ. ಅವರೆಲ್ಲ ಮನಸ್ಸು ಮಾಡಿದ್ರೆ ಇವತ್ತು ನಾವು ಅವರನ್ನ ಕಾಣಬಹುದಾಗಿತ್ತೇನೋ. ಆದ್ರೆ ಅವರೆಲ್ಲ ಮನಸ್ಸು ಮಾಡಿದ್ರು. ಪರಮ ಪೂಜ್ಯ ಅಪ್ಪಾಜಿ ಅವರು ಹೇಳಿದ್ರು, ಈ ತನು ಯಾವಾಗ ಹೋಗ್ಬೇಕಾಗ್ಯದಲ್ಲ ಅವಾಗ ಕರೆ ಬಂದದ, ಹೋಗ್ತದ, ಅದಕ್ಯಾಕೆ ಅಡ್ಡಿ ಆಗ್ತೀರಿ ಅಂದ್ರೆ ಹೊರತು ಅವ್ರು ನನ್ನನ್ನು ಬದುಕಿಸ್ರಿ ಅಂತ ನಮ್ಮಂಥವ್ರಂಗ ಅನ್ಲಿಲ್ಲ. ಕೊರೋನಾ ಕಾಲಘಟ್ಟದ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಅನೇಕ ಜನ ನರ್ಸ್ಗಳನ್ನ, ಅನೇಕ ಜನ ಡಾಕ್ಟರ್ಗಳನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ನನ್ನಲ್ಲಿ ಕೈಯಲ್ಲಿ ಕಲ್ತಿರ್ತಕ್ಕಂಥ ಅನೇಕ ಜನ ವಿದ್ಯಾರ್ಥಿಗಳು ಡಾಕ್ಟರ್ ಇದ್ದಾರೆ, ನರ್ಸ್ ಕೂಡ ಇದ್ದಾರೆ. ಅವ್ರು ಹೇಳ್ತಿರ್ತಾರೆ, ಸರ್, ಪ್ರಪಂಚದಲ್ಲಿ ಅತಿ ದೊಡ್ಡ ಶತ್ರು ಅಂದ್ರೆ ಸಾವು ಒಂದೇ. ಸಾವಿನಕ್ಕಿಂತಲೂ ಅತ್ಯಂತ ದೊಡ್ಡ ಶತ್ರುಗಳು ಯಾರೂ ಇಲ್ಲ. ಭಾಳ ಆದ್ರೆ ಜಗಳ ತೆಗೆದಾಗ ಅಂತಿರ್ತೀವಿ ನೋಡ್ರಿ, ನೀ ಭಾಳ ಗಟ್ಟಿದಿದಿ, ಎರಡೇಟ್ ಹೊಡಿಬೋದು, ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತಿ? ಭಾಳ ಆದ್ರೆ ಒಂದು ಕಾಲು ಮುರಿಬೋದು, ಅದಕ್ಕಿಂತ ಏನ್ ಹೆಚ್ಚಿಗೆ ಮಾಡ್ತಿ ಅಂತೀವಿ ಹೊರತು ನನ್ನನ್ನ ಈ ಭವದಿಂದ ಕಡ್ಯಾಕ್ ನೀವು ಒಯ್ಯಂಗಿಲ್ಲ ಅಂತ ಅನ್ನೋದಿಲ್ಲ. ನನ್ನನ್ನು ಸತ್ತು ಹೊಡಿತೀನಿ ಅನ್ನುವಂಥ ಭಯ ಬಂದಾಗ ಬಹಳ ಹೆದರ್ತೀವಿ. ಹಾಗೆ ತನು ನಿರ್ವಾಣವೋ, ನಿರ್ವಾಣ ಅಂದ್ರೆ ಮೋಕ್ಷ. ಯಾವಾಗ ಮೋಕ್ಷ ಬರ್ತದ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಏನಿವು? ಚತುರ್ವಿಧ ಫಲ ಪುರುಷಾರ್ಥಗಳು. ಇವುಗಳನ್ನು ಯಾವಾಗ ಯಾವಾಗ ಹೇಳ್ತೀವಿ ನಾವು ಸ್ವಾಮಿಗಳಾದವರು? ತೊಟ್ಟಲ್ದಾಗ ಹಾಕುವಾಗ ಮಗುವಿಗೂ ಹೇಳ್ತೀವಿ, ಅವನಿಗೆ ಅಯ್ಯಾಚಾರದಂತ ಲಿಂಗ ದೀಕ್ಷೆಯಂತ ಸಂಸ್ಕಾರ ಕೊಡುವಾಗ, ಜನಿವಾರವನ್ನು ಕೊಡುವಾಗ, ಅವನಿಗೆ ಮುಂಜಿ ಮಾಡುವಾಗ, ಅವನಿಗೆ ಯಾವ್ಯಾವ ಸಂಸ್ಕಾರಗಳದಾವಲ್ಲ ಆ ಸಂಸ್ಕಾರ ಮಾಡುವಾಗಲೆಲ್ಲ ಸಂಸ್ಕೃತದ ಮಂತ್ರಗಳಲ್ಲಿ ಇವುಗಳನ್ನು ಹೇಳ್ತೇವೆ ಹೊರತು ಒಂದಟ್ ಅವನಿಗೆ ಕನ್ನಡದಾಗ ಹೇಳೋದಿಲ್ಲ. ಧರ್ಮದ ಸಂಸ್ಕಾರಗಳು ಸಂಸ್ಕಾರವನ್ನು ಕೊಡುವಂತ ಗುರುವಿಗೂ ಗೊತ್ತಿರಬೇಕು, ಸಂಸ್ಕಾರವನ್ನು ಪಡೆದುಕೊಳ್ಳುವಂತ ಶಿಷ್ಯನಿಗೂ ಗೊತ್ತಿರಬೇಕು. ಏನು ಮದ್ವೆಯೊಳಗ ಕೊನೆಗೆ ಅಕ್ಷತೆ ಹಾಕುವಾಗ ಒಂದು ಮಂತ್ರ ಅಂತೀವಿ, ತದೈವ ಲಗ್ನಂ ಅಂತ ಹೇಳ್ತೀವಿ ನಾವು. ಸಾವಧಾನ ಸಾವಧಾನ ಅಂತ ಹೇಳ್ತೀವಿ ನಾವು. ಅದನ್ನು ಈ ಸಂಸ್ಕೃತ ಬರಲಾರ್ದ ಇರ್ತಕ್ಕಂಥ ದಡ್ಡ ಜನರು ಅದನ್ನೇನೇನೋ ಅರ್ಥ ಹೇಳ್ತಾರೆ, ಅದನ್ನು ಅನಬಾರದಂತ ಕೆಲವು ಜನ ಹೇಳ್ತಾರ, ಅವರು ಅದನ್ನು ಸರಿಯಾಗಿ ಓದ್ಕೊಂಡಿಲ್ಲ. ಅದನ್ನು ಅನ್ಲೇಬೇಕಂತ ಕೆಲವು ಜನ ಹೇಳ್ತಾರ, ಅವರು ಸರಿಯಾಗಿ ಓದ್ಕೊಂಡಿಲ್ಲ. ತದೈವ ಲಗ್ನಂ ಸುಜನಂತು ದೇವಃ ಅಂದ್ರೆ ಏನಂದ್ರ, ನಿನಗೆ ಇಲ್ಲಿವರೆಗೆ ಮುಂಜಾನೆಯಿಂದ ಹಿಡಿದಲ್ಲ, ನಿನಗೆ ಅರಿಶಿಣ ಹಚ್ಚಕ್ಕಿಂತಲೂ ಮೊದಲಿಂದ ಹಿಡ್ಕೊಂಡು ಲಗ್ನದಕ್ಕಿ ಕಟ್ಟುವರೆಗಿಂದ ಹಿಡ್ಕೊಂಡು ತಂಗಿ ನಿನ್ನ ಎಂಗೇಜ್ಮೆಂಟ್ ಮಾಡೋದ್ರಿಂದ ಹಿಡ್ಕೊಂಡು ಅನೇಕ ಸಂಸ್ಕಾರಗಳನ್ನು ಮಾಡಿವಿ. ಆವಾಗ ದೇವಾದಿ ದೇವತೆಗಳ ಸ್ಮರಣ ಮಾಡಿವಿ. ಅದೆಲ್ಲಕ್ಕಿಂತಲೂ ದೊಡ್ಡ ದೇವರಂದ್ರ ದೈವ. ಈ ದೈವ ನಿನ್ನ ಎದುರಿಗೆ ಕುಂತಿದೆ, ನಿನ್ ಮ್ಯಾಲ ಕುರ್ಚಿ ಹಾಕಿ ಕುಂದಿರಿಸಿವಿ, ಅವರೆಲ್ಲ ನಿನಗೆ ಬಂದು ಅಕ್ಕಿ ಕಾಳು ಹಾಕ್ತಾರ. ಅವರೆಲ್ಲರ ಬದುಕಿನ ಚಿತ್ರಣ
ನಿನ್ ಕಣ್ಮುಂದ್ ಹಾಯ್ದು ಹೋಗ್ಬೇಕು. ಎಷ್ಟು ಜನ ಲಗ್ನ ಆಗಿ ಖುಷಿಯಿಂದ ಅದಾರ, ಎಷ್ಟು ಜನ ಲಗ್ನ ಆಗಿ ಅಣ್ಣ ಆ ಕಡೆ ಕೂತಾನ, ಅಕ್ಕ ಈ ಕಡೆ ಕೂತಾಳ, ಅಣ್ಣ ಮ್ಯಾಲ ಇರಾಗ ನೀನು ಬಾ ಇಬ್ರು ಕೂಡ ಫೋಟೋ ತೆಗಿಸ್ಕೋತೀನಿ ಅನ್ನೋರು ಕೆಲವು ಮಂದಿ. ಅದು ಯಾವಾಗ ಉಂಡು ಮನಿಗೆ ಹೊಕ್ಕೈತಿ, ನಾ ಇನ್ನೊಂದು ದಿವ್ಸ ಮಂದಿ ಗೆಳತಿಯರ ಜೋಡಿ ಆರಾಮ್ ಮಾತಾಡಿ ಕತಿಯಾಡಿ ಆಟೋ ಹಿಡ್ಕೊಂಡು ಮನಿಗೆ ಹೋದೇನು ಅನ್ನುವಂಥವ್ರು ಕೆಲವು ಮಂದಿ. ಬದುಕು ವೈವಿಧ್ಯಮಯ. ಈ ಎಲ್ಲ ಆದರ್ಶಗಳು ನಿನ್ನ ಕಣ್ಣು ಮುಂದೆ ಬರ್ತಾವ್ ತಂಗಿ, ಅದಕ್ಕೆ ಸಾವಧಾನ ಸಾವಧಾನ. ಒಮ್ಮೆ ನಿರ್ಣಯ ತಗೋಬೇಡ, ಇದ ಸತ್ಯ ಅಂತನೂ ತಗೋಬೇಡ, ಇದು ಮಿಥ್ಯ ಅಂತನೂ ತಗೋಬೇಡ, ತಿಳಿದು ನೋಡು ತಂಗಿ ಅಂತ. ಮದ್ವಿ ಕಾರ್ಡ್ ಯಾರಿಗೆ ಕೊಟ್ಟಿರ್ತೀವ್ರಿ? ಎಲ್ಲರ ಕೆಟ್ಟವ್ರು ನೋಡಿ ಕೊಟ್ಟಿರ್ತೀವೇನು? ಬಹಳ ಒಳ್ಳೆಯವ್ರನ್ನ ನೋಡಿ ಕೊಟ್ಟು ಮುಂದೆ ಕೂಡಿಸಿರ್ತೀವಿ. ಅವ್ರು ಹೆಂಗ ಸಂಸಾರ ಅಂದ್ರ ಇಲಿ ಬಲಿ ಇದ್ದಂಗಂತ ಕೆಲವು ಜನ ಹೇಳ್ತಾರೆ. ಇಲಿ ಬಲಿ. ಇನ್ನು ನಾವು ಮೂತ್ ಹುಡುಕುಸಾಗ ಹಂಗೆ ಹೇಳಂಗಿಲ್ಲ. ಸಂಸಾರ ಅಂದ್ರೆ ಸಾಗರ ತಂಗಿ, ಈ ಸಾಗರದೊಳಗ ಏನೈತವ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ, ಇಬ್ರು BSc ಕೆಮಿಸ್ಟ್ರಿ ಕಲ್ತಿರ್ತಾರ, ಇಂಜಿನಿಯರಿಂಗ್ ಕಲ್ತಿರ್ತಾರ, ಸಮುದ್ರದಾಗ ಏನೈತೋ ಮುತ್ಯ, ಬರೀ ಉಪ್ಪು ನೀರೈತಿ ಅಂತ ಹೇಳ್ತಾನೆ. ಇಲ್ಲಿ ತಂಗಿ, ಬರೇ ಉಪ್ಪು ನೀರಿಲ್ಲ, ಈ ಭೂಮಿ ಮ್ಯಾಲ ಏನೇನದಲ್ಲ ಅದೆಲ್ಲವೂ ಸಮುದ್ರದ ಆಳದಲ್ಲೈತಿ. ಒಳಗ ಸಬ್ಮರಿನ್ ಹಿಡ್ಕೊಂಡು ಇಳಿದು ಹೋದ್ರ ಮುತ್ತದ, ರತ್ನದ, ವಜ್ರದ, ವೈಡೂರ್ಯದ ಅನೇಕ ಅನೇಕ ತರದ ಆಯುರ್ವೇದದ ವಸ್ತುಗಳು ಕೂಡ ಅದಾವ, ಹುಡುಕಬೇಕು ಅಂಥೇಳಿ ಆ ಹಾಲ, ಮೊಸರ, ತುಪ್ಪ, ಕುಂಕುಮ ಒಂದಿಟ್ಟು ಒತ್ತಿ ಉಗ್ಗಿ ಅದರ ಕೈ ಇಟ್ಟು ಕೈಯಾಗ ಉಂಗ್ರ ಹಿಡ್ಕೊಂಡು ಮುತ್ತು ಹಿಡ್ಕೊಂಡು ಒಳಗ್ ಗುಳು 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 ಆಡಿಸಿ ಹುಡುಕ್ರಿ ಅಂತ ಆ ಉಂಗ್ರ ನಮ್ಮ ಕೈಯಾಗ ಹಿಡ್ಕೊಂಡ ಹಿಂಗ ಕುಂತಿರ್ತೀವಿ. ಈ ಅಡ್ಡು ಕಬ್ರಾರು ಹುಡುಕ್ತಾವು, ಸಿಗಂಗೇ ಇಲ್ಲ. ಮುತ್ಯ ನಿನ್ ಕೈಯಾಗ ಅದ, ಹಂಗಲ್ಲಪ್ಪ ಅಲ್ಲೇ ಐತದು, ಅಟ್ಟು ಸುಲಭವಾಗಿ ಸಿಗಂಗಿಲ್ಲ. ಮುತ್ತು ರತ್ನಗಳು ಅಟ್ಟು ಸುಲಭವಾಗಿ ಸಿಗಂಗಿಲ್ಲ. ಸಿಗ್ತಾವ. ಯಾವಾಗ ಸಿಗ್ತಾವಂದ್ರ ಗುರುವಿನ ದಯಾ ಇದ್ರೆ ಸಿಗ್ತಾವು. ಅದಕ್ಕೆ ಈ ಸಲ ಗುರುವಿನ ಸ್ಮರಣೆ ಮಾಡಿ ಹುಡುಕ್ರಿ ಅಂತ ಹೇಳಿ ಹಿಂಗ ಮಾಡಿ, ಗಂಡಿನ ಕಡೆ ಇದ್ದೇವಂದ್ರೆ ಹುಡುಗನ ಕಡೆ ಬಿಡ್ತೀವಿ, ಹುಡುಗಿ ಕಡೆ ಇದ್ದೇವಂದ್ರ ಹುಡುಗಿ ಕಡೆ ಬಿಡ್ತೀವಿ. ಅವ್ರು ತಗೊಂಡ್ ಬಿಡ್ತಾರ. ಹೊರಗೆ ನಿಂತವ್ರು ಅಂತಾರ, ಐನರ್ ನೋಡು ತಮ್ಮ ಕಡೆಯವ್ರನ್ನ ಗೆಲ್ಲಿಸಿದ ಅಂತ. ಗುರುಕೃಪಾ. ಹಂಗ ತದೈವ ಲಗ್ನಂ ಸುದಿನಂತು ದೇವ. ಈ ದೈವ ನಮಗೆ ಒಂದು ಆದರ್ಶವಾಗಬೇಕು, ನಮಗೆ ಒಂದು ಪಾಠಶಾಲೆಯಾಗಬೇಕು. ಹಾಗಾದ್ರೆ ದೈವವನ್ನೇ ಕುರಿತು ಮಾತನಾಡ್ತಾ ಇರ್ತಕ್ಕಂಥ ಪ್ರವಚನಕಾರ, ಕೀರ್ತನಕಾರ, ಪುರಾಣಿಕ, ಇವನಲ್ಲಿಯೂ ಆದರ್ಶವನ್ನ ನಾವು ಹುಡುಕಬೇಕಲ್ಲ, ಅದು ಇದ್ರ ಅವನ ಆಯ್ಕೆ ಮಾಡಬೇಕು. ಸಬ್ಜೆಕ್ಟ್ ಕೊಟ್ಟಾರ ಗಟ್ಟಿವಾಳ ಎಂದು ಬಹಳ ಜೋರಿ ಗಟ್ಟಿ ಧ್ವನಿಯೊಳಗೆ ಹೇಳಿ 1-2-3 ತಿಂಗಳಾದ್ಮೇಲೆ ಎಲ್ಲೋ ಊರ್ ಹೊರಗೆ ದಾಬಾದಾಗ ನೋಡಿದ್ರಿ ಅಂದ್ರ ಚಿತ್ತ ನಿಸೆ ಆಗಿ ನಿಮ್ಮ ಓಣಿಗೆ ಬಂದಿದ್ಯಾ ಸಾಹೇಬ್ರ, 500 ರೂಪಾಯಿ ಕೊಡ್ರಿ ಅಂತ ಮುಂದೆ ಬಂದ್ರ ಅವಾಗೂ ಕಾಲ್ ಬೀಳೋರ ನೀವು? ಅವಾಗೂ ಕಾಲ್ ಬೀಳೋರ ಹೆಂಗ? ನಮ್ ಜನ ಎಂಥ ವಿಚಿತ್ರ ಅಂದ್ರ, ಇತ್ತೀಚೆಗೆ ಒಬ್ಬ ದೊಡ್ಡ ಸ್ವಾಮಿಗಳು ಒಬ್ಬರ ಮನೆಗೆ ಬಂದಿದ್ರು. ಮುತ್ಯ, ನಮಗ್ ಪಾದ ಪೂಜೆ ಮಾಡೋದು ಗೊತ್ತಿಲ್ಲ, ನೀನು ನಮ್ಮ ಊರೊಳಗೆ ಒಳ್ಳೆ ಪುರೋಹಿತ, ಅದಕ್ಕೆ ಗುರುಗಳ ಪಾದ ಪೂಜೆ ಮಾಡ್ಕೊಂತೀವಿ, ಜರ ಬಂದ್ ಹೇಳಬಾ ಅಂತ ಕರೆದ್ರು. ಅಷ್ಟರಲ್ಲಿ ಗುರುಗಳು ಮ್ಯಾಗ್ ಮಾಡ್ಯದಾಗ ರೆಸ್ಟ್ ರೂಮ್ನ್ಯಾಗ ಕುಂತಿದ್ರು. ಆ ಗುರುಗಳು ಬಂದಾರಂತ ಕೇಳಿ ಊರಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಜನ ಬಂದಿದ್ರು. ಬರುವಾಗ ದೊಡ್ಡ ದೊಡ್ಡ ಬ್ಯಾಗ್ ತಂದಿದ್ರು. ಅವು ಡಣ್ ಅಂತ ಸಪ್ಳ ಮಾಡ್ತಿದ್ದು ಬ್ಯಾಗ್ಗಳು. ಅವು ತಗೊಂಡು ಮ್ಯಾಲ ಹೋದ್ರು. ಓಣ್ಯಾನ ಹೆಣ್ಮಕ್ಳೆಲ್ಲ ಗುರುಗಳು ಬಂದಾರಂತ ಬೆಟ್ಟ ಹಾಲಾಕ್ ಬಂದ್ರು. ಅವ್ರ ಮನ್ಯಾಗ ದಿನ ಊದಿನ ಕಡ್ಡಿ ವಾಸನೆ ಬರ್ತಿತ್ತು, ಗಂಧದ ವಾಸನೆ ಬರ್ತಿತ್ತು, ಯಾರೋ ಹಾಕೊಳ್ಳುವಂತ ಸೆಂಟ್ ವಾಸನೆ ಬರ್ತಿತ್ತು. ಆದ್ರೆ ಇವತ್ತ ಒಂದ್ ಥರದ ವಿಚಿತ್ರ ವಾಸನೆ. ಹೆಂಗಂದ್ರ ಅವ್ರ ಮನೆ, ದೇರ್ ಹೌಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗುಡ್ ಬಾರ್ ಆಗಿತ್ತದ. ದೊಡ್ಡ ಬಾರ್ ಹೆಂಗಾಗಿತ್ತು, ಬರೀ ದಾರುನೇ ವಾಸನೆ ಬರ್ತಿತ್ತು. ನೋಡ್ರಿ, ವಿಚಾರ ಮಾಡ್ರಿ.
ಶರೆಯನ್ನು ಕುಡಿತಕ್ಕಂಥವನ್ನು ಕೂಡ ನಾವು ಗುರು ಅಂತ ಒಪ್ಪಿವಿ, ಸ್ವಾಮಿ ಅಂತ ಒಪ್ಕೊಂಡಿವಿ. ಹಾಗಾದ್ರೆ ಶರೆ ಬದುಕನ್ನೇನಾದ್ರೂ ಕಟ್ಟಿದ ಉದಾಹರಣೆ ಐತೇನು? ತೋರಿಸ್ರಿ. ನೀವು ವಿಜಾಪುರದ ಜನ, ನೀವು ಒಪ್ಕೊಂಡಿರಿ. ಆದ್ರೆ ಯಾವುದು ನಮ್ಮ ಬದುಕನ್ನು ಕಟ್ತದಲ್ಲ, ಯಾವುದು ನನ್ನ ಬದುಕಿಗೆ ಆಸರೆ ಆಗ್ತದಲ್ಲ, ಅದನ್ನ ಗುರು ಅಂತ ಒಪ್ಕೋಬೇಕು. ಅದನ್ನು ಸ್ವೀಕಾರ ಮಾಡಿದವನು ಮಾತ್ರ ಗುರು ಅಂತ ಒಪ್ಕೋಬೇಕು. ಅನಾಚಾರವನ್ನು ಒಪ್ಕೋಬಾರ್ದು. ಆಚಾರವೇ ಹೇಳ್ರಿ, ಗೊತ್ತೈತ್ ನಿಮ್ಗ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ರತ್ನಾಕರ ನಾರದನನ್ನ ಲೂಟಿ ಮಾಡ್ದ. ಆಯ್ತಪ್ಪ, ನನ್ನ ಜೀವನ ತಗೊಂಡ್ ಬಿಡಾಕತ್ತಿ, ಮತ್ ನನ್ ಕೊಂದ್ರ ನಾ ಸನ್ಯಾಸಿ, ನನ್ ಕೊಂದ್ರ ಪಾಪ ಬರ್ತದಲ್ಲ, ಈ ಪಾಪದೊಳಗ ನಿನ್ನ ಹೆಂಡ್ರು ಮಕ್ಕಳು ಪಾಲ್ ತಗೊಂತಾರನ್ನ ಕೇಳು ಅಂತ ಕಳಿಸಿದ ಮನೆಗೆ. ಹಳ್ಳಿ ಬರ್ತಿ ಅನ್ನೋದು ಏನ್ ಗ್ಯಾರಂಟಿ ಅಂತ. ನನ್ನ ಮರಕ್ಕೆ ಕಟ್ಟಿ ಹೋಗಿ ನೀನ್ ಚಲೋತ್ನಾಗ ಮಸ್ತ್ ಕಟ್ಟಿ ಹೋಗ್ಬಿಡು, ನಾ ಬಿಚ್ಕೊಳಂಗಿಲ್ಲ. ಅಂದ್ರೆ ನಿನ್ ಬಗ್ಗೆ ವಿಶ್ವಾಸ ಐತಿ, ವಿಶ್ವಾಸ ಇದ, ಮನೆಗೆ ಹೋಗಿ ಕೇಳಿ ಬರ್ತೀನಿ ಅಂತ ಹೋದ. ಮನೆಗೆ ಡೋರ್ ನಾಕ್ ಮಾಡಿ ಅಮ್ಮ ಅವ್ರನ್ನ ಕೇಳ್ದ, ಹಿಂಗ ಅಲ್ಲೊಬ್ಬ ಋಷಿ ಬಂದಾನ, ಅವನ್ನ ಹತ್ಯೆ ಮಾಡ್ತೇನೆ, ಅದರ್ಲಿಂದ ನನಗೊಂದಷ್ಟು ದುಡ್ಡು ಕಾಸು ಬರ್ತದ, ಅದನ್ನ ನಿಮಗ್ ಕೊಡ್ತೀನಿ. ಆದ್ರ ಅವ ಇನ್ನೊಂದು ಬೇರೆ ಹೇಳಕತ್ತೇನ, ಅವನ ಹತ್ಯೆ ಮಾಡಿದ್ರ ಪಾಪ ಬರ್ತದಂತ, ಪಾಪದೊಳಗೆ ಏನಾದ್ರೂ ಪಾಲ್ ತಗೊಂತೀರೇ ಹೆಂಗ ಅಂತ ಕೇಳ್ದ. ಆಫೀಸ್ನಾಗ ಬಾಳಟ್ ಲಂಚ ತಿಂದು ಲೋಕಾಯುಕ್ತರ ಕೈಯಾಗ ಸಿಗ್ತೀನಿ, ಶಿಕ್ಷಾ 6 ತಿಂಗಳಾಗ್ಯದ, 3 ತಿಂಗಳು ನೀ ಜೈಲ್ನಾಗ ಇರ್ತೀನಂತ ಕೇಳ್ರಿ ಮನ್ಯಾಗ ಬಂದು. ಯಾರು ಒಪ್ಕೊಂತೀರೇನ್ರಿ? ರತ್ನಾಕರನ ಹೆಂಡ್ತಿನೂ ಒಪ್ಕೊಳ್ಳಿಲ್ಲ, ನಮ್ಮ ಸಾಹೇಬ್ರ ಹೆಂಡ್ತಿನೂ ಒಪ್ಕೊಳ್ಳಿಲ್ಲ, ಯಾರು ಒಪ್ಕೊಳ್ಳೋದಿಲ್ಲ. ನೀ ಮಾಡಿದ ಕರ್ಮವನ್ನ ನೀನ ಉಣ್ಬೇಕು. ಕರ್ಮ ಇನ್ನೊಬ್ಬರಿಗೆ ಉಣ್ಸಕ್ಕಾಗೋದಿಲ್ಲ. ಶ್ರಾವಣದಾಗ 101 ಮಂದಿ ಐಗಳು ಉಣ್ಸುದು ಎದಕ್ರಿ? ನಾವು ಮಾಡಿದ ಪಾಪ ಉಂಡು ಹೊಕ್ಕಾನ? ಇಲ್ಲ, ನೀನು ಮಾಡಿರ್ತಕ್ಕಂಥ ಕರ್ಮವನ್ನ ನೀನ ಉಣ್ಬೇಕೆ ಹೊರತು ಇನ್ನಾರಿಂದಲೂ ಉಣ್ಲಿಕ್ಕಾಗೋದಿಲ್ಲ. ಉಣ್ಣವ್ರ ಜಗತ್ನಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ನಾ ಮಾಡುವ ಪೂಜೆ ನಾನ ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರ ನನ್ನ ಆತ್ಮೋದ್ಧಾರಕ್ಕಾಗಿ, ನನ್ನ ಕಲ್ಯಾಣಕ್ಕಾಗಿ ನಾ ಮಾಡ್ಬೇಕು. ಯಾಕಂದ್ರ ನಾ ಮಾಡು ಊಟ ನಾನ ಮಾಡ್ತೀನಿ. ಒಂದು ವೇಳೆ ನಾನು ಮಾಡಬೇಕಾಗಿರ್ತಕ್ಕಂಥ ಪೂಜೆಯನ್ನ ಇನ್ನು ಯಾರಿಂದಲೋ ಮಾಡಿಸಿ ಆ ಫಲವನ್ನು ನಾನು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇತ್ತಂದ್ರ ಹಾಗಾದ್ರೆ ನಾ ಮಾಡೋ ಊಟ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೋದಾಗಿತ್ತಲ್ಲ. ಕೆಲವು ಊರಾಗ ಜಗಲಿ ಪೂಜೆ ಮಾಡಕ್ ಮಠಪತಿ ಏನಾರು ನೇಮಿಸಿರ್ತಾರ, ದೊಡ್ಡ ದೊಡ್ಡ ಗೌಡ್ರು ಸಾವ್ಕಾರ, ಮತ್ತ ಅವಂಗೊಂದಿಟ್ಟು ಆಸ್ತಿ ಇನಾಮ್ ಬಿಟ್ಟಿರ್ತಾರ. ಮತ್ತ ಅವ್ರಿಗೆ ಯಾರಿಗೂ ಕ್ಯಾನ್ಸರ್ ಆಗ್ಬಾರ್ದಲ್ಲ, ಅವ್ರಿಗೆ ಯಾರಿಗೂ ಕೆಮ್ಮ ನೆಗಡಿ ಬರಬಾರ್ದಲ್ಲ. ಹಂಗೊಂದು ಊರಾಗ ಒಬ್ಬ ಸ್ವಾಮಿನ ಹಳ್ಳದ ಆಚಿಕಿರ್ತಕ್ಕಂಥ ಅವ್ರ ಮುತ್ಯಾನ ಗದ್ಗಿ ಪೂಜೆ ಮಾಡಾಕ ಕಳಿಸ್ತಿದ್ರು. ಅಮಾಸಿಗೊಮ್ಮೆ ಹೋಳಿಗೆ ತುಪ್ಪ ಎಡಿ ಮಾಡಿ ಅವ ತಗೊಂಡು ಹೋಗಿ ಅವ್ರ ಆಯಿ ಮುತ್ಯಾಗ ಎಡಿ ಮಾಡಿ ಹೊಳ್ಳಿ ಬಂದು, ಗೌಡ್ರ ಎಡಿ ಮುಟ್ಟ್ಯದ್ರಿ ಅಂತ ಹೇಳಿದಾಗ ಸ್ವಾಮಿನ ಉಣಿಸಿ ಅವ್ರು ಊಟ ಮಾಡ್ತಿದ್ರು. ಹಿಂಗ ಎಷ್ಟೋ ವರ್ಷ ಆಗಿತ್ತು. ಅವ್ರ ಅಪ್ಪ ಮಾಡಿದ್ದ, ಅವ್ರ ಮುತ್ಯ ಮಾಡಿದ್ದ. ಈ ಹುಡುಗನ ಪಾಳೆ ಬಂತು. ಅಮಾಸಿ ಮಹಾನವಮಿ ಅಮಾವಾಸ್ಯೆ ಅದಾಗ ಹಿರಿಯರ ಅಮಾಸಿ ಆಯ್ತಂತ ಹೇಳಿ ಸ್ವಾಮಿ ಈ ಎಡಿ ತಗೊಂಡು ತಲೆ ಮ್ಯಾಲ ಇಟ್ಕೊಂಡು ಬುಟ್ಟಿ ಕಟ್ಟಿ ಕೊಟ್ರು. ತಲೆ ಮ್ಯಾಲ ಇಟ್ಕೊಂಡು ಹೊಂಟ ಹೊಳಿ ದಾಟ ಕತ್ತಿದ್ದ. ನಡ್ಬಾರ್ಕೊಂದು ನಡುಗಡ್ಡೆ, ಅಲ್ಲೊಂದೀಟ್ ಗಿಡ ಮರಗಳಿದ್ದು ಸ್ವಲ್ಪ ನೆರಳಿ ಕುಂತ. ದೊಡ್ಡ ಮಳೆ ಹೊಡಿತು ಮ್ಯಾಗ. ಅಲ್ಲೆಲ್ಲ ಎಲ್ಲೋ ಒಂದ್ ಕಡೆ ಮಳೆ ಆತು. ಮಹಾರಾಷ್ಟ್ರದಾಗ ಮಳೆ ಆದ್ರ ನಮ್ಮ ಹೊಳಿ ತುಂಬ ಬೆರಿವು. ಎಲ್ಲೋ ಮಳೆ ಆತು, ಹೊಳಿಗೆ ಏರಿ ಬಂತು. ನಡುಗಡ್ಡ್ಯಾಗ ಸಿಕ್ಕೊಂಡ. ಹೊತ್ತಾತು ಹೊಳಿ ಇಳಿಲೇ ಇಲ್ಲ. ಹಿಂಗ ಗಂಟು ಬಿಚ್ಚದ. ಬಿಸಿ 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 ಹೋಳಿಗೆ ಮ್ಯಾಲೆ ಚಲೋ ಆಕಳ ತುಪ್ಪ ಹಾಕಿದ್ರು. ಗಮ್ಮಂತ ಮೂಗಿಗೆ ವಾಸನೆ ಬಂತು. ಹಸ್ತ ಐನರ್ನ ತಡಬಾರ್ದಂತ. ಹಂಗ ಹೊಟ್ಟು ಹಸ್ತು ಬಿಟ್ಟಿತ್ತು. ಗಂಟು ಬಿಚ್ಚಿದ, ಹೊಡ್ದ.
ಉಂಡು ಆಮೇಲೆ ಏನ್ ಮಾಡಿದ್ನಂದ್ರ ಗುಡಿಗೆ ಹೋಗ್ಲಿಲ್ಲ, ಆ ಗದ್ದಿಗೆ ಹೋಗ್ಲಿಲ್ಲ. ಹೊಳೆ ಇಳಿದ ಮೇಲೆ ಹೊಳೆ ಬಂದ, ಗೌಡ್ರಿಗೆ ಹೇಳ್ದ, ಆಯ್ತ್ರಿ ಎಡಿ ಹಿಡಿದು ಬಂದಿನಿ, ಹೊಳಿ ಬೇರೆ ಬಂತು, ಹೊತ್ತಾಯ್ತು. ಮರ ನಮ್ದು ಹೊಟ್ಟೆ ಹಸ್ತಿತ್ತು, ಇರ್ಲಿ ಅಂತ ಹೇಳಿ ಗೌಡ್ರು ಊಟ ಮಾಡಿದ್ರು, ಸ್ವಾಮಿ ಊಟ ಮಾಡಿದ, ಎಲ್ರು ಊಟ ಮಾಡಿದ್ರು. ರಾತ್ರಿ ಮಲ್ಕೊಂಡ್ರು ಗೌಡ್ರು. ಕನಸ್ನ್ಯಾಗ ಅವ್ರ ಮುತ್ಯ ಬಂದ. ಏನ್ ಹೇಳಿರ್ಬೇಕ್ರಿ? ಹೋಳಿಗೆ ಬಂದಿಲ್ಲಲ್ಲ ಇವತ್ತಂದ. ನಾನು ಗೌಡಪ್ಪ ಅಂದ. ಎದ್ದು ಗೌಡಪ್ಪ, ಇವತ್ತಿನಂಗ ಊಟ ನಾ ಎಂದೂ ಮಾಡಿಲ್ಲ ಅಂದವ. ಅಲ್ಲ ಇವನ ಅಂದವ. ಈ ಗೌಡ್ರಿಗೆ, ಸ್ವಾಮಿಗಳಿಗೆ, ದೇಸಾಯರಿಗೆ ಎಕ್ಸ್ಟ್ರಾ ಕೊಂಬಿರ್ತಾವ ನಮಗ್. ಆಯ್ತು ಚಲೋ ಆಯ್ತು ಅನ್ಲಿಲ್ಲ ಗೌಡ್ರು. ಸ್ವಾಮಿ ನಂದು ಅಲ್ಲ, ನಿಮ್ಮ ಅಪ್ಪ ಉಣಿಸ್ಯಾನ, ನಿಮ್ಮ ಮುತ್ಯ ಉಣಿಸ್ಯಾನ, ನೀ ಉಣಿಸಿ ಇಷ್ಟು ದಿವಸ ಊಟ ಚಲೋ ಉಣಿಸಿಲ್ಲ ಅಂತ ಇವತ್ತೊಂದು ಚಲೋ ಉಣಿಸಿರಿ ಅಂತಲ್ಲ ಮುತ್ಯ ಅಂದವ. ಇಲ್ರಿ ದಿನ ಮಾಡಂಗೆ ಮಾಡೀನಿ ಅಂದ. ವಾಲಿಕಾರನ್ ಕರೆದು ಕಟ್ಟ ಐನರ್ನ ಕಂಬಕಂದು. ಯಪ್ಪ ಯಾರ ನೋಡ್ಯಾರಂದವ, ಯಾರ ನೋಡ್ಯಾರಂದ. ಗೌಡ್ರ ಒಂದ್ ಅಮಾಸಿನೂ ತಪ್ಪಿಲ್ಲ, ಆದ್ರೆ ಈ ಮಾಸಿ ಹೊಳಿ ಬಂತು, ಹೊಟ್ಟೆ ಹಸು ಕೇಳಾರ್ಕ ನಾನ ಉಂಡ್ಬಿಟ್ಟ ಅಂದ್ರ ಹಸಿದ ಜಂಗಮನಿಗೆ ಪ್ರಸಾದ ಮಾಡಿಸಿದ್ರ ನಮ್ ಪಿತೃಗಳಿಗೆ ಮುಗ್ತೈತಿ, ಅದು ಗಣಾರಾಧನೆ. ಅವ ಹೋಗೇ ಬಿಟ್ಟಾನ, ಇನ್ನೆಲ್ಲಿ ಉಣ್ತಾನವ? ಹಾಗೆ ಮೋಕ್ಷ ಅನ್ನೋದು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ. ಅದಕ್ಕ ಮೂಳಿಗೆ ಮಾರಯ್ಯ ಕೇಳ್ತಾನ, ಮನಕ್ಕೆ ಮೋಕ್ಷ ಹಾಕದೋ ತನುವಿಗೆ ಮೋಕ್ಷ ಹಾಕದೋ? ಲೆಕ್ಕವಿಲ್ಲದ ಆಸೆ ಮನದೊಳಗೆ ಹೊಕ್ಕು. ಎಷ್ಟದಾರು ನಮ್ಮ ಆಸೆ, ಮಿತಿನೇ ಇಲ್ಲ. ತಿರುಗಾಡುತ್ತಿಹ ಚಿಕ್ಕ ಮಕ್ಕಳಿಗೆಲ್ಲಿಯದೋ ನಿರ್ವಾಣ. ಇವು ಕಂದಿರಿ ಮತ್ತ ಚಿಕ್ಕ ಮಕ್ಕಳಂತ. ಏನನ್ನೂ ಅರಿಯದೇ ಇರ್ತಕ್ಕಂಥವನೇ ಚಿಕ್ಕ ಮಗ. ಆಯುಷ್ಯ ದೇಹದಿಂದ ಅಳಲಿಲ್ಲ ಶರಣರು, ಮನಸ್ಸಿನಿಂದ ಅಳಿದ್ರು, ಬುದ್ಧಿಯಿಂದ ಅಳಿದ್ರು, ವಿದ್ಯೆಯಿಂದನೂ ಅಳಿಲಿಲ್ಲ. 64 ವಿದ್ಯೆಗಳು ಕಲ್ತ್ರು ಬರ್ತಾವ. ಮೊದಲು ಕಲ್ತಾವ, ಹಿಂದ್ರಾಗಡಿಸೆ ಕಲೀಲಾರ್ದವ ಕಲಿಸ್ತಾನ, ಅದು ವಿದ್ಯೆ. ಆದ್ರ ಇನ್ನೊಬ್ಬರಿಗೆ ನೋವಾಗದಂತೆ, ಇನ್ನೊಬ್ಬರ ಮನಸ್ಸನ್ನ ನೋಯಿಸದಂತೆ, ಸರ್ವ ಸಮಾಜವೇ ನನ್ನ ಬಂಧು, ಅಭೇದ್ಯಮಿದಂ ದರ್ಶನಂ ಅಂತ ಬದುಕುವುದಲ್ಲ, ಅದು ಬುದ್ಧಿ ಅನ್ನುವಂಥ ರೀತಿಯಲ್ಲಿ ತನು ನಿರ್ವಾಣವೋ ಮನ ನಿರ್ವಾಣವೋ ಅಂತ ತಿಳ್ಕೊಂಡು ಮೋಳಿಗೆ ಮಾರಯ್ಯ ಹೇಳಿದ್ರ. ಇಲ್ಲಿ ಇನ್ನೊಬ್ಬ ಶರಣರು ಬಸವಾದಿ ಪ್ರಮತರು ಅಲ್ಲಮ ಹೇಳ್ತಾನೆ ಅವನ ಕುರಿತು, ಅಸನಕ್ಕಂಜಿ ಊಟಕ್ಕಂಜಿ, ವೇಷವ ಹೊತ್ತು ದೇಶವ ತೊಳಲುವ ಹಿರಿಯರ ಗಂಡ. ಯಾರು ಗಟ್ಟಿವಾಳಯ್ಯ ಅಂದ್ರ ಅಶನಕ್ಕೆ ಅಂಜಿ ಹೊಟ್ಟಿಗೆ ಊಟ ಸಿಗ್ತದಂತೇಳಿ, ಗುರುವಾರಕ್ಕೊಮ್ಮೆ ಪ್ರಸಾದ್ ಸಿಗ್ತದಂತ ಹೇಳಿ ದೇವ್ರ ಗುಡಿಗೆ ಬರೋರು ಬಾಳ ಮಂದಿ, ಗಣಪತಿ ಕುಂದ್ರಿಸದಲ್ಲಿ ದಾಸೋಹ ಇರ್ತದಂತ ಹೇಳಿ ಬರೋರು ಬಾಳ ಮಂದಿ. ಆದ್ರ ಅಂತ ಪ್ರಸಾದ ಸಿಗ್ತದಂತ ಹೇಳಿ ಕ್ಯಾಮಿ ಬಟ್ಟಿ ಹಾಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಭಕ್ತರ ಮನೆ ಮುಂದೆ ನಿಂತು ಒತ್ತಿ ಭಿಕ್ಷಾ ಬೇಡ್ಕೊಂಡು ಆ ಕಾಳನ್ನ ಆ ಹಿಟ್ಟನ್ನ ಯಾರಿಗೋ ಮಾರಿ ಬಂದಿರತಕ್ಕಂಥ ರೊಕ್ಕ ತಗೊಂಡು ಅಮೇದ್ಯವನ್ನ ತಿನ್ನಬಾರ್ದನ್ನು ತಿಂದು ಕುಡಿಬಾರ್ದನ್ನು ಕುಡಿದು ಮತ್ ಹೊತ್ತೊಂಡ್ಕುಳೆ ಭಕ್ತರ ಮನೆ ಮುಂದೆ ಬಂದು ನಿಂತರು ಕೂಡ ಹೋಲಿ ಬಿಡು ಐನರದಾನ. ಇಂಥವ್ರನ್ನ ಕಂಡಾಗ ಗಟ್ಟಿವಾಳಯ್ಯ ಕ್ಷಮೆ ಮಾಡಲಿಲ್ಲ, ಗಟ್ಟಿವಾಳಯ್ಯ ಕ್ಷಮಿಸ್ಲಿಲ್ಲ. ಅಶನಕ್ಕಂಜಿ ವೇಷವ ಹೊತ್ತು ದೇಶವ ತೊಳಲುವ ಹಿರಿಯರ ಗಂಡ, ಅಂತವ್ರ ಗಂಡವ, ಕಾಲದ ಗಂಡ, ಕರ್ಮದ ಗಂಡ, ಲಿಂಗ ಹಿಡಿದು ಸಾವ ಹಿರಿಯರ ಗಂಡ. ಲಿಂಗ ಕಟ್ಕೊಂಡವ ಸಾಯ್ಬಾರ್ದು. ಸಾಯ್ಬಾರ್ದಂದ್ರೆ ಏನ್ರಿ? ಮರಣ ಬರುವುದಿಲ್ಲೇನು? ಮರಣ ದೇಹಕ್ಕೆ ಬರಬೇಕೇ ಹೊರತು ಆತ್ಮಕ್ಕೆ ಬರಬಾರ್ದು. ಎಲ್ಲನ ನಮ್ಮ ಅಪ್ಪ ಸಿದ್ದೇಶ್ವರ ಅಪ್ಪಾಜಿ ನಮ್ಮೆಲ್ಲರ ಬಯಲಿನಲ್ಲಿ ಸಿಗ್ತಾನೆ. ಅತ್ತ ಬಲ್ಲಡೆ ನೀವು ಹೇಳಿರೆ, ಇತ್ತ ಬಲ್ಲಡೆ ನೀವು ಹೇಳಿರೆ,
ಸಿದ್ಧ 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 ಎಂದು ಮಜ್ಜನ ಗೈದವರ ಭಕ್ತಿ ಅಮರವಾಗುತ್ತದೆ. ಹಾಗೆ ಮಜ್ಜನ ಗೈಯದವರ ಭಕ್ತಿ ಶೂನ್ಯ ಕಾಣ ಅಂತ ಹೇಳುದಿಲ್ಲೇನು ಶರಣರು. ಹಾಗೆ ಈ ಗಟ್ಟಿವಾಳಯ್ಯ ಯಾರು ಅಂದ್ರ, ಕೈಲಾಸದಲ್ಲಿ